ಮದುವೆ ಗಂಡು ನೋಡಿ ಗಾಯ್ಸ್, ಮದುವೆ ಗಂಡು ಸೀರೆ ತಗೊಬೇಕಂತೆ. ಸೊ ಬನ್ನಿ. ಮತ್ತೆ ಏನೇನೋ ಸೂಟು ಆ ಥರ ಏನೋ ನೋಡ್ತಾ ಇದ್ದ ಬೇರೆ ಥರ. ಸೊ ಇದು ತಗೊಂಡು ಹೋಗ್ತಾ ಇದೀವಿ. ಇಷ್ಟು ಜನ ಯಪ್ಪ ಎಷ್ಟು. ಸೊ 36 ಮಾಡಿಸ್ಬೇಕು. ಸೊ ನೋಡು ಎಷ್ಟೊತ್ತಾಗುತ್ತೆ. ಬಟ್ ಸಕ್ಕರೆ ಇದೆ, ನನಗೆ ಇಷ್ಟ ಆಯ್ತು. ನೋಡಿ ಯಾವ ಥರ ಇದೆ. ಬರೀ ಕಪ್ಪು ತಲೆಗಳು ಮಾತ್ರ ಕಾಣಿಸ್ತೈತೆ. ಸೊ ಟೀ ಕುಡ್ಕೊಂಡು ಊಟ ಮಾಡ್ಕೊಂಡು ಇವಾಗ ಹೊರಡ್ತಿದ್ವಿ ಗೈಸ್. ಇವ್ರಿಗೂ ಲೆಹಂಗ ಎಲ್ಲ ತೆಗ್ತಿರ್ಲಿಲ್ಲ. ಸೊ ಲೆಹಂಗ ಎಲ್ಲ ತಗೊಳಂಗ್ ಆಗುತ್ತೆ ಅಂತ ಹೇಳಿ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದ್ವಿ. ಸೊ ಏನಕ್ಕಪ್ಪ ಅಂತಂದರೆ ನಮ್ಮ ಚಂದ್ರದ್ದು ಸ್ವಲ್ಪ ಏನೋ ಬೇರೆ ತಗೋಬೇಕಂತೆ, ಅದಕ್ಕೋಸ್ಕರ. ಸೊ ನಾನು ಚಂದ್ರು, ಸಂಧ್ಯಾ, ಸೊ 3 ಜನ ಹೋಗ್ತಾ ಇದೀವಿ ಇವಾಗ. ಮದುವೆ ಗಂಡು ನೋಡಿ ಗಾಯ್ಸ್, ಮದುವೆ ಗಂಡು. ಸೊ ಇವಾಗ ಹೊರಡ್ಬೇಕು. ಸೊ ಎಲ್ಲ ರೆಡಿ ಆಗ್ತಿದ್ವಿ. ರೆಡಿ ಆದ್ಮೇಲೆ ಹೊರಡ್ತಾ ಸಿಗ್ತೀವಿ. ಮತ್ತೆ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ತೀವಿ. ಸೊ ಗೈಸ್ ಇವಾಗ ಹೊರಟಿದ್ದೀವಿ. ಸೊ ಕ್ಯಾಬ್ ಬುಕ್ ಮಾಡಿದ್ವಿ, ಆಟೋ. ಸೊ ಆಟೋ ಬರ್ತಿದೆ. ಏನಕ್ಕಪ್ಪ ಹೋಗ್ತಾ ಇರೋದು ಅಂದರೆ ಸಂಗೀತನಿಗೂ ಮತ್ತೆ ಸಂಧಿಗೂ ಇತ್ತರ್ಬೇಕಾಯ್ತು, ಲೆಹಂಗ ತೊಗೊಬೇಕಾಗಿತ್ತು. ಸೊ ಮೈಸೂರಿಗಿಂತ ಲೆಹಂಗಗಳು ಬೆಂಗಳೂರಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ಚಿಕ್ಕಪೇಟೆಗೆ ಹೋಗ್ತಾ ಇರೋದು. ಸೊ ಅಲ್ಲೇ ನಮ್ಮ ಅತ್ತೆಗೂ ಸೀರೆ ತೊಗೊಬೇಕಂತೆ. ಸೊ ಬನ್ನಿ. ಮತ್ತು ಏನೇನೋ ಸೂಟು ಆ ಥರ ಏನೋ ನೋಡ್ತಾ ಇದ್ದ ಬೇರೆ ಥರ. ಸೊ ಯಾವ ಥರ ನೋಡ್ತಾನೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೀವು ನೋಡ್ಬೋದು. ಸೊ ಗೈಸ್ ಇವಾಗ ಹೊರಟಿದ್ದೀವಿ. ಇವತ್ತು ನೋಡಿದ್ರೆ ಸ್ಯಾಟರ್ಡೇ, ಎಷ್ಟು ಜನ ಇರ್ತಾರೋ ಏನೋ ಗೊತ್ತಿಲ್ಲ. ಆ್ಯಂಡ್ ಇವತ್ತಿಗಿಂತ ನಾಳೆ ಜಾಸ್ತಿ ಇರ್ತಾರೆ ಅಂತ ಅನಿಸುತ್ತೆ. ಸೊ ಇವಾಗ ಹೊರಟಿದ್ದೀವಿ. ಸೊ ಎಲ್ಲ ಹೊರಟಿದ್ದೀವಿ. ನೋಡೋಣ, ಇವತ್ತು ರಶ್ ಇದ್ರೆ ಸಾಕಪ್ಪ, ನಾವು ಬೇಗ ಬರ್ತೀವಿ. ಇವರು ಕೂಡ ಊರಿಗೆ ಹೋಗ್ಬೇಕಂತೆ. ನೋಡುವ ಎಷ್ಟು ಗಂಟೆಗೆ ಬರ್ತೀವಿ ವಾಪಸ್ಸು ಅಂತ. One hour later. ಹೆಂಗ್ ಕಾಣಿಸ್ತ ನೋಡಿ ಗೈಸ್. ಇಲ್ಲೋಡಿ ತಗೊಂಡು ಹೋಗ್ತಾ ಇದೀವಿ. ಇಷ್ಟು ಜನ ಯಪ್ಪ ಎಷ್ಟು ಜನ ಇದಾರೆ ನೋಡಿ. ಚಂದ್ರ ನೋಡಿ ಅವಳು ಹೆಂಗ್ ಕಾಣಿಸ್ತಾ ಇದ್ದಾನೆ. ಯಾವತ್ತೂ ಕಡಿಮೆ ಐತಿ ಅನ್ನೋದೇ ಇಲ್ಲ, ಮತ್ತೆ ಏನು ಫ್ರೀ ಇದೆ ಅಂತಾನೆ ಅನ್ನಂಗಿಲ್ಲ. ಯಾವಾಗ್ಲೂ ರಶ್. ಸೊ ಇವಾಗ ಸ್ವಲ್ಪ ಎಲ್ಲ ತೊಗೊಂಡು ಹೊರಟಿದ್ದೀವಿ. ಸೊ ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ. ನಮ್ಮ ಚಂದ್ರಿಗೆ ಇದನ್ನ ಸೆಲೆಕ್ಟ್ ಮಾಡಿದ್ದೀವಿ. ಸೊ ನೋಡೋಣ ಔಟ್ಫಿಟ್ ಯಾವ ಥರ ಮಾಡ್ತಾರೆ ಅಂತ. ಬಟ್ ಇದು 42 ಅಲ್ಲಿದೆ. ಸೊ 36 ಮಾಡಿಸ್ಬೇಕು. ಸೊ ನೋಡು ಎಷ್ಟೊತ್ತಾಗುತ್ತೆ ಇವಾಗ ಅಂತ. ಇಲ್ಲಿ ಬಂದಿದ್ದೀವಿ ನೋಡಿ ಹೆಂಗೆ ಕೂತಿದ್ದೀವಿ. ಯಾವುದು ಕಲರ್ ನೋಡು ಚಂದ್ರ, ಅದೇ ಇದು ಬೈ. ಆದರೂ ಇದು ಕಲರ್ ಬೇರೆ ಅಲ್ಲ. ಸೊ ಗೈಸ್ ಟೈಲರ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಭಯ್ಯ ಇನ್ನೂ ಎಷ್ಟು. ಸೊ ಟೈಲರ್ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅವರು ಮೆಜರ್ಮೆಂಟ್ ತೊಗೊಂಡು ಆಮೇಲೆ ಅವನಿಗೆ ಸ್ಟಿಚ್ ಮಾಡ್ತಾರಂತೆ. ಸೊ ನೋಡೋಣ ಔಟ್ಪುಟ್ ಯಾವ ಥರ ಬರುತ್ತೆ ಒಂದು ಅಂತ. ಬಟ್ ಸಕ್ಕರೆ ಇದೆ, ನನಗೆ ಇಷ್ಟ ಆಯ್ತು. ನೋಡಿ ಯಾವ ಥರ ಇದೆ. ಸೊ ಈ ಥರ ಇದೆ. ನೋಡೋಣ, ಅವ್ರು ಟೈಲರ್ ಬಂದು ಮೆಜರ್ಮೆಂಟ್ ತೊಗೊಬೇಕಂತೆ. ತೊಗೊಂಡಾದ್ಮೇಲೆ ಇದರಿಂದ ನಾನು ತಿಳ್ಕೊಂಡು ಹೋಗೋದು. ನೋಡಿ ಬರೀ ಕಪ್ಪು ತಲೆಗಳು ಮಾತ್ರ ಕಾಣಿಸ್ತೈತೆ. ಸಾಗರ ಅದು ಏನು ಬೆಳಿಗ್ಗೆ ಅಷ್ಟೊಂದು ಇರಲೇ ಇಲ್ಲ. ಇವಾಗ ನೋಡಿದ್ರೆ ಅಷ್ಟೊಂದು ಜನ. ಅವರು ಬೆಳಿಗ್ಗೆ ಇರಲೇ ಇರಲಿಲ್ಲ ಅಷ್ಟೊಂದು ಜನ. ಸೊ ಟೀ ಕುಡ್ಕೊಂಡು ಊಟ ಮಾಡ್ಕೊಂಡು ಇವಾಗ ಹೊರಡ್ತಿದ್ವಿ ಗೈಸ್. ಜಸ್ಟ್ ಮೆಟ್ರೋ ಒಳಗಡೆ ಹೋಗೋದಕ್ಕೆ.
ನಮ್ಮ ಚಂದ್ರ ನೋಡಿ ಹೆಂಗೆ ಎತ್ಕೊಂಡು. ಸೊ ಇನ್ನು ನಾವು ಒಳಗಡೆ ಹೋಗಿ ಮೆಟ್ರೋ ಹತ್ರ ಹೋಗೋಷ್ಟರಲ್ಲೇ ಟೈಮ್ ಆಗುತ್ತೆ. ಸೊ ಫೈನಲ್ ಆಗಿ ಮೆಟ್ರೋ ಒಳಗಡೆ ಎಂಟ್ರಿ ಆಗಿದ್ದೀವಿ. ನಾನು ಹೆಂಗೆ ಆಗ್ಬಿಟ್ಟಿದ್ದೀನಿ ಒಳಗೆ ಹುಚ್ಚಿ ಥರ. ಸೊ ಮೆಟ್ರೋ ಒಳಗಡೆ ಎಂಟ್ರಿ ಆಗಿದ್ದೀವಿ. ಸೊ ಹೋಗ್ಬೇಕು ಇವಾಗ. ಸೊ ಗೈಸ್ ಅವನು ಹೊರಟ ಅವ್ರ ಊರಿಗೆ. ಸೊ ನಾವು ಹಿಂಗೆ ಬಂದ್ವಿ, ಯಾಕಂತಂದರೆ ಅಲ್ಲೇ ಮೆಜೆಸ್ಟಿಕಲ್ಲಿ ಚೇಂಜ್ ಮಾಡ್ಕೊಂಡು ನಾನು ಬಂದೆ. ಸೊ ಇನ್ನೊಂದೇನಪ್ಪ ಅಂತಂದರೆ ಅವನಿಗೂ ಕೋಟ್ ಆ ಥರ ಏನೂ ಇದು ಮಾಡಿರಲಿಲ್ವಲ್ಲ. ಸೊ ಅದಕ್ಕೆ ಅದೂ ಆಗುತ್ತೆ, ಪ್ಲಸ್ ಇವ್ರಿಗೂ ಲೆಹಂಗ ಎಲ್ಲ ತೆಗ್ತಿರ್ಲಿಲ್ಲ. ಸೊ ಲೆಹಂಗನೂ ತೊಗೊಳಂಗೆ ಆಗುತ್ತೆ ಅಂತ ಹೇಳಿ ಇವತ್ತು ಹೋಗಿದ್ವಿ ಚಿಕ್ಕಪೇಟೆಗೆ. ಬಟ್ ಎಷ್ಟು ಖಾಲಿ ಇತ್ತಂದರೆ ಬೆಳಿಗ್ಗೆ ನಾವು ಹೋದಾಗ ಅಷ್ಟು ಫುಲ್ ಖಾಲಿ ಇತ್ತು. ಬರ್ತಾ ಬರ್ತಾ ಸಂಜೆ ಅಂದರೆ ಮಧ್ಯಾಹ್ನ ಆಯ್ತಾ ಅಷ್ಟು ರಶ್ ಆಗೋಯ್ತು. ಸೊ ಇನ್ನು ನಾಳೆ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ, ಅಷ್ಟು ರಶ್ ಇತ್ತು. ಸೊ ಹೆಂಗೋ ಸ್ವಲ್ಪನೇ ಶಾಪಿಂಗ್ ಇದ್ದಿದ್ದು ಈ ಸತಿ. ಸೊ ತೊಗೊಂಡು ಇವಾಗ ಬಂದಿದ್ದೀನಿ ನಮ್ಮ ಆಂಟಿ ಮನೆಗೆ. ಸೊ ಆಮೇಲಿಂದ ಹೋಗ್ಬೇಕು ಗೈಸ್, ಯಾಕಂದರೆ ಸ್ವಲ್ಪ ಸುಸ್ತಾಯ್ತಾ ಇತ್ತು ಅಂತ ಹೇಳಿ ಇಲ್ಲಿ ಬಂದಿದ್ದೀನಿ. ಸೊ ಆಮೇಲೆ ಹೋಗಬೇಕು, ಆಮೇಲೆ ಸಿಗ್ತೀನಿ. ಸ್ಟೇಷನ್. ಸೊ ಗೈಸ್ ನಮ್ಮ ತೇಜಸ್ ಅವ್ರು ಬಂದಿದ್ದಾರೆ. ನಮಗೇನೋ ಸ್ವಲ್ಪ ಇದು ಬೇಕಾಗಿತ್ತು ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಗೈಸ್. ಎಲ್ಲ ಮುಗಿಸ್ಕೊಂಡು ಇವಾಗ ವಿಜಯನಗರ ಸೈಡ್ ಹೋಗ್ತಾ ಇದ್ವಿ. ಸೊ ನೋಡೋಣ ಅಲ್ಲಿ ಯಾವುದಾದ್ರು ಕಲೆಕ್ಷನ್ ಸಿಗುತ್ತಾ ನೋಡೋಣ. ಮತ್ತು ನಮ್ಮ ಬೇಬಿಗೇನೋ ಮೋಮೋಸ್ ಬೇಕಂದರೆ, ಸೊ ಅದನ್ನ ಹುಡುಕ್ತಾ ಇದ್ದೀನಿ. ಅದು ಸಿಕ್ಕಿದ್ರೆ ಅವಳು ಫೋನ್ ಮಾಡಿ ಹೇಳಬೇಕು ಬೇಕು ತಗೋಬ ಅಂತ ಅಂದವಳೆ. ಸೊ ಬನ್ನಿ ಹೋಗಿ. ಸೊ ಗೈಸ್ ಲಸ್ಸಿ ಕಾರ್ನರ್ಗೆ ಬಂದಿದ್ದೀವಿ. ಸೊ ಬೇಬಿಗೆ ಮೋಮೋಸ್ ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಲಸ್ಸಿ ಕಾರ್ನರ್ಗೆ ಬಂದು ಮೋಮೋಸ್ ತೊಗೊಂಡು ಮತ್ತೆ ಅವ್ರ ಮನೆಗೆ ಹೋಗ್ಬೇಕು. ನನ್ನ ಫೋನ್ ಬೇರೆ ಸ್ವಿಚ್ ಆಫ್ ಆಗುತ್ತೆ ಗೈಸ್, ಸಾಕಾಗಾಯಿತು. ಒಂದು ವಾಲ್ಪೇಪರ್ ತೋರಿಸ್ತೀನಿ ನೋಡಿ ನಿಮಗೆ. ಎಲ್ಲೋಡಿ ಇಲ್ಲೋಡಿ ಏನು ಸಕ್ಕದಾಗೈತೆ ನೋಡಿ. ಅಯ್ಯೋ ಹೊರಟೈತದು. ಅದರಲ್ಲೂ ಇದೆ ಇದರಲ್ಲೂ ಇದೆ. ಒಟ್ಟಿನಲ್ಲಿ ಎಲ್ಲಾದ್ರೂ ಎಲ್ಲ ಕಡೆಯೂ ಇವರು ಬಂಡಿ ಮಹಾಕಾಳಿ ಅಮ್ಮನ್ನ ಹಾಕೊಳ್ಳೋದು ಆಫ್ ಅಷ್ಟೇ. ಗೈಸ್ ಅಲ್ಲಿಂದ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಗೈಸ್ ನಮಗೋಸ್ಕರ ಇವರು ಶವರ್ಮ ತಂದಿದ್ದಾರೆ. ಬಟ್ ಅದು ಅರ್ಧ ತಿಂತಾ ಇದ್ದೀನಿ, ಯಾಕಂತಂದ್ರೆ ಇವಾಗೆಲ್ಲ ತಿನ್ಬಿಟ್ಟು ಅದು ಓಪನ್ ಮಾಡ್ತೀನಿ. ಇವಾಗ ತಾನೇ ಎಲ್ಲ ಮುಗಿಸ್ಕೊಂಡು ತಿನ್ಕೊಂಡು ಮೋಮೋಸ್ ಎಲ್ಲ ತಿಂದು ನಾನು ಅದನ್ನ ವಿಡಿಯೋ ಮಾಡೋಣ ಅಂತ ಅಂದರೆ ನನ್ನ ಫೋನ್ ಸ್ವಿಚ್ ಆಫ್ ಆಗೋಯ್ತು, ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಇದನ್ನ ತಿನ್ಕೊಂಡು ವಿಡಿಯೋ ಏನು ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್. ಬೈ ಬಾಯ್.